ಪಿಂಡ ಇಟ್ಟರು ಶಾಪ ಕೊಟ್ಟರು. ರಿಯಲ್ ಲೈಫ್ ವೇದಿಕೆಗೆ ಸ್ವಾಗತ. ಯಾಕೆ ಈ ವಿಷಯ ಪಿಂಡ ಇಟ್ಟರು ಶಾಪ ಕೊಟ್ಟರು? ಸಾಕಷ್ಟು ಜನರು ನನ್ನ ಬಳಿ ಬಂದಾಗ ಪ್ರತಿ ವರ್ಷ ನಾವು ನಮ್ಮ ತಂದೆ ತಾಯಿಗಳಿಗೆ ಪೂಜೆ ಮಾಡ್ತಾ ಇದ್ದೀವಿ, ಪಿಂಡ ಇಟ್ಟು ಶ್ರಾದ್ದ ಮಾಡ್ತಾ ಇದ್ದೀವಿ. ಅಮಾವಾಸ್ಯೆ ದಿನ ಮಹಾಲಯ ಅಮಾವಾಸ್ಯೆಗೆ ಕ್ರಮಬದ್ಧವಾದ ಪೂಜೆ ನಡೆಸ್ತಾ ಇದ್ದೀವಿ. ಆದರೂ ಕೂಡ ನಮಗೆ ನೆಮ್ಮದಿ ಇಲ್ಲ, ಹಣಕಾಸು ನಿಲ್ತಾ ಇಲ್ಲ, ಆರೋಗ್ಯ ಸರಿ ಇಲ್ಲ, ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಿದೆ, ಹುಟ್ಟಿದ ಮಕ್ಕಳು ನಮ್ಮ ಮಾತೆ ಕೇಳ್ತಲ್ಲ, ನಮ್ಮ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ ಲವ್ ಮ್ಯಾರೇಜ್ ಆಗಿ ಹೊಟ್ಟೋಗ್ಬಿಡೋದು, ಅಥವಾ ತಂದೆ ತಾಯಿ ತಿಳಿಸ್ದೆ ಪ್ರೀತಿ ಮಾಡ್ತಾ ಇರೋದು, ಮಗ ದುಂದು ವೆಚ್ಚ ಹಣ ಹೆಂಗೆ ಖರ್ಚು ಮಾಡ್ತಾನೆ ಅಂದರೆ ಅವ್ನ ಕಂಟ್ರೋಲೇ ಇರೋದಿಲ್ಲ, ಇಲ್ಲಾಂದರೆ ಜಗಳ. ಈ ರೀತಿ ಘಟನೆಗಳು ನಿಮ್ಮ ಸುತ್ತಮುತ್ತಲೂ ನಡೀತಾ ಇರುತ್ತೆ, ಅಥವಾ ನಿಮ್ಮ ಜೀವನದ ಅನುಭವಗಳಲ್ಲೂ ನಡೆದಿರುತ್ತೆ. ಜ್ಯೋತಿಷ್ ಹತ್ರ ಹೋಗ್ತೀವಿ ನಾವು, ನಮ್ಮ ಜಾತಕ ಕೊಟ್ಟು ಯಾಕೋ ಈ ಥರ ಎಲ್ಲ ಆಗ್ತಿದೆ ನೋಡಿ. ಅವ್ರು ಹೇಳ್ತಾರೆ, ನಿಮ್ಮದು ಮದುವೆ ಆಗಿದ್ದ ದಿನಾಂಕ ಯಾವುದು? ಈ ರೀತಿ ದಿನಾಂಕ ತಿಳಿಸ್ತೀರಾ, ಮಗಂದು ಜಾತಕ ತೋರಿಸ್ತೀರಾ, ಮಗಳದ್ದು ತೋರಿಸ್ತೀರಾ, ಏನೇನೋ ಪರಿಹಾರಗಳು ಕೊಡ್ತಾರೆ, ನೀವು ಮಾಡ್ತೀರಾ. ಈ ರೀತಿ ಪರಿಹಾರಗಳನ್ನ ಮಾಡಿಕೊಂಡು ಎಲ್ಲ ಸರಿ ಹೋಗಿದೆಯಪ್ಪ, ಸರಿಯಾದ ಪರಿಹಾರ ಸಿಕ್ತು, ನೆಮ್ಮದಿಯಾಗಿದ್ದೀವಿ ಅನ್ನೋರು ಬಹಳಷ್ಟು ಕಡಿಮೆ. ನನ್ನ ಬಳಿ ಬಂದವರೆಲ್ಲ ಹೇಳಿದೆಲ್ಲ ಇಷ್ಟೇ, ಸ್ವಾಮಿ ಎಲ್ಲ ರೀತಿಯ ಪರಿಹಾರಗಳು 64, 74, 84, 94 ಈ ರೀತಿ ಎಲ್ಲ ಕಡೆನೂ ನಾನು ಸುತ್ತಬಿಟ್ಟೆ, ಸುಸ್ತಾದೆ, ಹಣ ವೆಚ್ಚ ಮಾಡಿದೆ, ಪರಿಹಾರ ಸಿಗಲೇ ಇಲ್ಲ. ಸೂಕ್ತವಾದ, ಸತ್ಯವಾದ, ಶಾಶ್ವತವಾದ ಪರಿಹಾರ ಇದೆಯಾ ಅನ್ನೋ ಪ್ರಶ್ನೆ ಎಲ್ರಿಗೂ ಕೂಡ ಈ ಪ್ರಶ್ನೆ ಕಾಡ್ತಾ ಇದೆ. ನಾನು ಆಗ ಅವ್ರಿಗೆ ಮರುಪ್ರಶ್ನೆ ಮಾಡಿದ್ದಿಷ್ಟೇ, ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಸುತ್ತಮುತ್ತಲು ಸಂಬಂಧಗಳಲ್ಲಿ ಯಾರ ಸಾವಾಗಿತ್ತು, ಏನಾಗಿತ್ತು ಅಂತ, ಅವರ ಶ್ರಾದ್ದದ ಕಾರ್ಯಗಳು ಹೇಗೆ ಮಾಡಿದ್ರು, ಆ ರೀತಿಗಳೆಲ್ಲ ತಿಳ್ಕೊಂಡು ಯಾವ ಕಾರ್ಯಗಳಲ್ಲಿ, ಯಾವ ಶ್ರಾದ್ದಗಳಲ್ಲಿ ಎಲ್ಲಿ ಅವರು ಎಡಬಿದ್ರು ಅಥವಾ ತಪ್ಪಾದ ಕ್ರಮಗಳಲ್ಲಿ ಏನೋ ಒಂದು ಮಾಡಿದ್ರು. ಕೆಲವರಿಗೆ ದೇಹ ಸಿಕ್ಕಿದೆ, ಕೆಲವರಿಗೆ ದೇಹ ಸಿಕ್ಕಿಲ್ಲ. ಈ ರೀತಿಯ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ವಾತಾವರಣದಲ್ಲಿ ಏನೋ ಒಂದು ಕೆಟ್ಟ ಪರಿಣಾಮ ಬೀರ್ತಾ ಇರುತ್ತೆ. ಇದು ಯಾವ ಜ್ಯೋತಿಷಿ ಆಗ್ಬೋದು, ಅಥವಾ ಯಾವ ಪಂಡಿತ ಆಗ್ಬೋದು, ಯಾರೊಬ್ರು ಥೆರಪಿಗಳಾಗ್ಬೋದು, ಇದಕ್ಕೆಲ್ಲ ಯಾರು ಕೂಡ ಪರಿಹಾರ ಕೊಡಕ್ಕಾಗಲ್ಲ. ಪರಿಹಾರ ಯಾರಾದ್ರೂ ಕೊಡ್ಬೋದು, ಅಥವಾ ಇದಕ್ಕೆ ಶಾಶ್ವತ ಪರಿಹಾರ ಇದೆ ಅಂದ್ರೆ ಕರ್ಮ ಸಿದ್ಧಾಂತ ಒಂದೇ ಶಾಶ್ವತವಾದ ಪರಿಹಾರ. ಈ ಕರ್ಮ ಸಿದ್ಧಾಂತ ನೀವು ಮುಂದಿನ ದಿನಗಳಲ್ಲಿ ಸತ್ತಿರೋವರಿಗೆ ಸರಿಯಾದ ಕ್ರಮದಲ್ಲಿ ಶ್ರಾದ್ದ ಆಗ್ಬೋದು, ವರ್ಷದ ಪೂಜೆ ಆಗ್ಬೋದು, ಸತ್ಯವಾದ ಮನಸ್ಥಿತಿಗಳಲ್ಲಿ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲ ಕೂಡ ಸರಿ ಹೋಗ್ತವೆ. ಈ ರೀತಿಯ ಶಾಶ್ವತ ಪರಿಹಾರ, ಸತ್ಕರ್ಮದ ಮಾರ್ಗದರ್ಶನ, ಕರ್ಮ ಸಿದ್ಧಾಂತನೇ ಅನುಕರಣೆ ಮಾಡುವಂತ, ಪಾಲನೆ ಮಾಡುವಂತ ದಾರಿಗಳು ಬೇಕಿದೆ. ಮುಂದಿನ ಭವಿಷ್ಯ ದಿನಗಳು ಈ ದಾರಿಲೇ ಹೋಗಿ ನೆಮ್ಮದಿಯ ಜೀವನನ ನಿಮ್ಮದಾಗಿಸ್ಕೊಳ್ಬೇಕು ಅಂಥವರು ಇಲ್ಲಿ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ, ಅಥವಾ ನಿಮ್ಮ ಸಮಸ್ಯೆಗಳನ್ನ ಡ್ರಾಪ್ ಮಾಡಿ. ನಿಮ್ಮ ಮುಂದಿನ ದಿನಗಳು, ನಿಮ್ಮ ಮುಂದಿನ ಭವಿಷ್ಯ, ಮತ್ತೆ ನಿಮ್ಮ ಮುಂದಿನ ಜನ್ಮ ಪವಿತ್ರವಾದ
ನೆಮ್ಮದಿಯಾದ ವಾತಾವರಣದಲ್ಲಿ ಸಿಗಲಿ. ಈ ಕರ್ಮ ಸಿದ್ಧಾಂತದ ಮುಖಾಂತರ ನಿಮ್ಮ ನೆಮ್ಮದಿಯ ಭವಿಷ್ಯಕ್ಕೆ ರಿಯಲ್ ಲೈಫ್ ವೇದಿಕೆ, ನನ್ನ ಆಧ್ಯಾತ್ಮ ಗುರುಗಳು ಹಾಗೆ ಮೂಲ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇಂದಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.